ಚಿಕ್ಕ ಹಳ್ಳಿಯಲ್ಲಿ ರಂಗಯ್ಯ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ ಲಕ್ಷ್ಮಿ ಎಂಬ ಹೆಂಡತಿ ಮತ್ತು ಚಿನ್ನು ಎಂಬ ಮಗನಿದ್ದರು. ಅವರ ಮನೆಯಲ್ಲೊಂದು ಬಿಳಿ ಬಣ್ಣದ ನಾಯಿ ಇತ್ತು. ಅದರ ಹೆಸರು ಬೈರ. ಬೈರ ಸಾಮಾನ್ಯ ನಾಯಿ ಅಲ್ಲ, ಅದು ಮನೆಯವರನ್ನು ತನ್ನ ಕುಟುಂಬವೆಂದು ಭಾವಿಸುತ್ತಿತ್ತು. ರಂಗಯ್ಯ ಹೊಲಕ್ಕೆ ಹೋಗುವಾಗ ಅದು ಜೊತೆಯಾಗಿ ಹೋಗುತ್ತಿತ್ತು. ಚಿನ್ನು ಶಾಲೆಗೆ ಹೋಗುವಾಗ ಮನೆ ಬಾಗಿಲಿನವರೆಗೆ ಹಿಂಬಾಲಿಸುತ್ತಿತ್ತು. ಸಂಜೆ ಚಿನ್ನು ಮನೆಗೆ ಬರೋ ಸಮಯಕ್ಕೆ ದಾರಿಯಲ್ಲಿ ಕಾದು ಕುಳಿತುಕೊಳ್ಳುತ್ತಿತ್ತು. ಒಮ್ಮೆ ಮಳೆಯ ಕಾಲದಲ್ಲಿ ಹಳ್ಳಿಯ ಹತ್ತಿರದ ನದಿ ತುಂಬಿ ಹರಿಯಿತು. ಒಂದು ದಿನ ಚಿನ್ನು ತನ್ನ ಸ್ನೇಹಿತರ ಜೊತೆ ಆಟ ಆಡುತ್ತಾ ನದಿಯ ಬಳಿ ಹೋದನು. ಕಾಲು ಜಾರಿ ನೀರಿನಲ್ಲಿ ಬಿದ್ದನು. ಅವನು ಕೂಗಿದರೂ ಹತ್ತಿರ ಯಾರೂ ಇರಲಿಲ್ಲ. ಆದರೆ ಬೈರ ದೂರದಿಂದಲೇ ಚಿನ್ನು ನೀರಿನಲ್ಲಿ ಬಿದ್ದುದನ್ನು ಗಮನಿಸಿತು. ಬೈರ ತಕ್ಷಣ ನದಿಯ ಕಡೆಗೆ ಓಡಿತು. ಅದು ಜೋರಾಗಿ ಬೂಕರಿಸಿ ಸಹಾಯ ಕೇಳಿತು. ಆದರೆ ಯಾರೂ ಬರಲಿಲ್ಲ. ಆಗ ಅದು ಧೈರ್ಯದಿಂದ ನೀರಿನಲ್ಲಿ ಹಾರಿ ಚಿನ್ನುವಿನ ಅಂಗಿಯನ್ನು ಬಾಯಿಂದ ಹಿಡಿದು ಎಳೆತೊಡಗಿತು. ಹಲವಾರು ಪ್ರಯತ್ನಗಳ ನಂತರ ಬೈರ ಚಿನ್ನುವನ್ನು ತೀರಕ್ಕೆ ತಂದು ಬಿಟ್ಟಿತು. ಸ್ವಲ್ಪ ಸಮಯದಲ್ಲಿ ಹಳ್ಳಿಯವರು ಓಡಿ ಬಂದು ಚಿನ್ನುವನ್ನು ನೋಡಿದರು. ಅವನು ಸುರಕ್ಷಿತವಾಗಿದ್ದನು. ಎಲ್ಲರೂ ಬೈರಾದ ಧೈರ್ಯ ಮತ್ತು ನಿಷ್ಠೆಯನ್ನು ಮೆಚ್ಚಿದರು. ರಂಗಯ್ಯ ತನ್ನ ಕಣ್ಣೀರನ್ನು ತಡೆದುಕೊಳ್ಳಲಿಲ್ಲ. ಈ ನಾಯಿ ನಮ್ಮ ಮನೆಯ ದೇವರು ಎಂದು ಹೇಳಿದರು. ಆ ದಿನದಿಂದ ಬೈರ ಹಳ್ಳಿಯ ಎಲ್ಲರಿಗೂ ಪ್ರಿಯವಾಯಿತು. ಹಳ್ಳಿಯವರು ಅದಕ್ಕೆ ವಿಶೇಷ ಆಹಾರ ಕೊಡುತ್ತಿದ್ದರು. ಮಕ್ಕಳು ಅದನ್ನು ಸ್ನೇಹಿತನಂತೆ ಕಾಣುತ್ತಿದ್ದರು. ಕಾಲ ಕಳೆದಿತು. ಒಂದು ರಾತ್ರಿ ಮತ್ತೆ ಕಳ್ಳರು ಹಳ್ಳಿಗೆ ಬಂದರು. ಆದರೆ ಬೈರ ಜೋರಾಗಿ ಬೂಕರಿಸಿ ಎಲ್ಲರನ್ನೂ ಎಚ್ಚರಿಸಿತು. ಕಳ್ಳರು ಓಡಿ ಹೋದರು. ಹಳ್ಳಿಯವರು ಬೈರನಿಗೆ ರಕ್ಷಕ ಎಂದು ಹೆಸರು ಇಟ್ಟರು. ಬೈರ ತನ್ನ ಜೀವನವಿಡೀ ತನ್ನ ಕುಟುಂಬವನ್ನು ಕಾಪಾಡಿತು. ಅದು ಮಾತಾಡಲಿಲ್ಲ, ಆದರೆ ತನ್ನ ಪ್ರೀತಿ ಮತ್ತು ನಿಷ್ಠೆಯನ್ನು ಕೃತಜ್ಞತೆ ಮೂಲಕ ತೋರಿಸಿತು. ಈ ಕತೆ ನೀತಿ ಏನೆಂದರೆ, ನಿಷ್ಠೆ, ಧೈರ್ಯ ಮತ್ತು ಪ್ರೀತಿ ಯಾವಾಗಲೂ ಗೌರವವನ್ನು ತಂದುಕೊಡುತ್ತವೆ.